ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ದೇವರು ಕೃಪೆ ಮಾಡಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಕೀರ್ತನೆ 56ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಗಮನಿಸೋಣ. ನಾನು ದೇಶ ಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನು ಬಲ್ಲೆನು. ನನ್ನ ಕಣ್ಣೀರು ನಿನ್ನ ಬದ್ದಲಿಯಲ್ಲಿ ತುಂಬಿದೆ. ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ ಎಂಬುದಾಗಿ. ಕರ್ತನಿಗೆ ನಮ್ಮ ಕಣ್ಣೀರು ಅಷ್ಟು ಅಮೂಲ್ಯವಾಗಿದೆ ಪ್ರಿಯರೇ. ಆತನು ನಮ್ಮ ಕಣ್ಣೀರನ್ನು ಆತನ ಬದ್ದಲಿಯಲ್ಲಿ ಇಟ್ಟಿರುವಂಥ ದೇವರು ಆತನಾಗಿದ್ದಾನೆ. ಆತನ ಒಂದು ಬದ್ದಲಿಯಲ್ಲಿ ತುಂಬಿದೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಬದ್ದಲಿಯಲ್ಲಿ ತುಂಬಿದೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಅದನ್ನು ಆತನು ಯಾವಾಗಲೂ ಜ್ಞಾಪಿಸಿಕೊಳ್ಳುವಂಥ ದೇವರು ಆತನಾಗಿದ್ದಾನೆ. ಮನುಷ್ಯರ ಹಾಗೆ ಆತನು ಮರೆಯುವಂಥ ದೇವರು ಆತನಲ್ಲ ಪ್ರಿಯರೇ. ಆತನು ತನ್ನ ಮುಖವನ್ನು ಓರೆ ಮಾಡಿಕೊಂಡು ಆತನು ಸಾಗಿಸುವಂಥ ದೇವರು ಆತನಲ್ಲ. ಎಲ್ಲ ಸಂದರ್ಭದಲ್ಲಿಯೂ ನಮಗೋಸ್ಕರ ನಿಲ್ಲುವಂಥ ದೇವರು ಆತನಾಗಿದ್ದಾನೆ. ನಾವು ನೋಡ್ತೇವೆ ಯೆಶಾಯನ 25ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಕರ್ತನಾದ ಯೆಹೋವನು ಎಲ್ಲ ಮುಖದಲ್ಲಿರುವ ಕಣ್ಣೀರನ್ನು ಒರೆಸಿಬಿಡುವನು. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನು ಇದನ್ನು ನುಡಿದಿದ್ದಾನೆ ಎಂಬುದಾಗಿ. ಆತನು ನಮ್ಮ ಕಣ್ಣೀರನ್ನು ಒರೆಸುವುದು ಮಾತ್ರವಲ್ಲ, ತನ್ನ ಪ್ರಜೆಯ ಒಂದು ಅವಮಾನವನ್ನು ಆತನು ಭೂಮಂಡಲದಿಂದಲೇ ತೆಗೆದುಹಾಕುವಂಥ ದೇವರು ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಅವಮಾನದ ಸ್ಥಿತಿ ಆತನಿಗೆ ಗೊತ್ತಿದೆ ಪ್ರಿಯರೇ. ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ ಸ್ಥಿತಿಗಳಲ್ಲಿಯೂ ಆತನು ನಮ್ಮ ದೇವರಾಗಿ ನಮ್ಮ ನಡೆಸುವಂಥ ದೇವರು ಆತನಾಗಿದ್ದಾನೆ. ಆತನು ನಮ್ಮ ಕಣ್ಣೀರು ಆತನ ಬದ್ದಲಿಯಲ್ಲಿದೆ ಎಂಬುದಾಗಿ ನಾವು ಹೇಳಬೇಕಾದ್ರೆ, ಆತನಿಗೆ ನಮಗೆ ಆದಂಥ ಅವಮಾನದ ಯಾವ ಕಾರ್ಯಗಳು ಮರೆಯಿಲ್ಲ. ಆತನು ಭೂಮಂಡಲದಿಂದ ಆ ಅವಮಾನವನ್ನು ತೆಗೆದುಹಾಕುವಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ಆತನಿಗೆ ಅವಮಾನ ಏನೆಂಬುದಾಗಿ ಗೊತ್ತು. ಶಿಲುಬೆಯ ಮೇಲೆ ಆತನು ಅವಮಾನವನ್ನು ಪಡಬೇಕಾದ್ರೆ ನಮ್ಮ ಅವಮಾನದ ಒಂದು ಕಾರ್ಯಗಳು ಆತನಿಗೆ ಯಾವಾಗಲೂ ಗೊತ್ತಿದೆ ಪ್ರಿಯರೇ. ಈ ಸಂದರ್ಭದಲ್ಲಿ ಯಾವ ಒಂದು ಅವಮಾನದ ಸ್ಥಿತಿಯಲ್ಲಿ ನೀವು ಅಥವಾ ನಿಮ್ಮ ಕುಟುಂಬ ಇದ್ದೀರೋ, ಈ ಸಮಯದಲ್ಲಿ ದೇವರು ಅದನ್ನು ಭೂಮಂಡಲದಿಂದಲೇ ತೆಗೆದುಹಾಕುವಂಥ ದೇವರು ಆತನಾಗಿದ್ದಾನೆ. ಕಣ್ಣೀರು ಮಾತ್ರ ಒರೆಸುವಂಥ ದೇವರು ಆತನಲ್ಲ, ಆದರೆ ಅದಕ್ಕೆ ಇಂಥ ಹೆಚ್ಚಾಗಿ ನಮ್ಮ ಅವಮಾನವನ್ನು ತೆಗೆದುಹಾಕಿ ನಮಗೆ 2ರಷ್ಟು ಮಾನವನ್ನು ಕೊಟ್ಟು ಇಹಲೋಕದಲ್ಲಿ ಆತನ ನಡೆಸುವಂಥ ದೇವರು ಆತನಾಗಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನಿಗೆ ಎಲ್ಲ ಸಂದರ್ಭಗಳು ಬಟ್ಟ ಬಯಲಾಗಿದೆ, ಎಲ್ಲ ಸ್ಥಿತಿಗಳು ಆತನಿಗೆ ಬಟ್ಟ ಬಯಲಾಗಿದೆ ಪ್ರಿಯರೇ. ಆತನು ನಮ್ಮ ಕಣ್ಣೀರನ್ನು ನೋಡುವಂಥ ದೇವರು ಆತನಾಗಿದ್ದಾನೆ. ಈ ವೇಳೆಯಲ್ಲಿ ಕಣ್ಣೀರಿನಿಂದ, ದುಃಖದಿಂದ, ಅವಮಾನದಿಂದ ಈ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ವೀಕ್ಷಿಸಬೇಕಾದ್ರೆ ದೇವರು ಅದನ್ನು ತೆಗೆದುಹಾಕುವಂಥ ದೇವರು ಆತನಾಗಿದ್ದಾನೆ. ಕಣ್ಣೀರು ಮಾತ್ರ ಅಲ್ಲ, ಅವಮಾನವೂ ಸಹ ನಿಮ್ಮಿಂದ, ನಿಮ್ಮ ಕುಟುಂಬದಿಂದ ಆತನು ತೆಗೆದುಹಾಕಿ ನಿಮಗೆ ಸಂತೋಷ, ಸಮಾಧಾನವನ್ನು ಅನುಗ್ರಹಿಸುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ನಿರೀಕ್ಷೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ. ಸ್ವಾಮಿ ನಮ್ಮನ್ನು ಕೈ ಬಿಡದೆ ಆತನ ನಡೆಸುವಂಥ ದೇವರು ಆತನಾಗಿದ್ದಾನೆ. ಆತನು ನಮ್ಮನ್ನು ಕದಲಗೊಳಿಸದೆ ನಮ್ಮ ಜೀವಿತದ ಯಾತ್ರೆಯಲ್ಲಿ ನಮ್ಮನ್ನು ಸುಕ್ಷೇಮದಿಂದ ಆತನು ಸಾಗಿಸುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ದೇವರೇ ಸ್ತೋತ್ರ ಸ್ವಾಮಿ. ಕರ್ತನೆ ಅಪ್ಪ, ಈ ಕಾರ್ಯಗಳಿಗಾಗಿ ಅಪ್ಪ ನಿನ್ನ ಮುಂದೆ ಬರ್ತೇವೆ ಸ್ವಾಮಿ. ಕಣ್ಣೀರಿನಿಂದ, ಅವಮಾನದಿಂದ ನಿನ್ನ ಮುಂದೆ ಬಂದು ಕರ್ತನೆ ಅಪ್ಪ, ನಿನ್ನ ಮುಂದೆ ನಿನ್ನ ಸನ್ನಿಧಾನದಲ್ಲಿ ಎಲ್ಲ ಅವಮಾನ, ಕಣ್ಣೀರುಗಳನ್ನು ನಿನ್ನ ಮುಂದೆ ನಿನ್ನ ಮಕ್ಕಳು ಸುರಿಯಬೇಕಾದ್ರೆ ದೇವರೇ, ಅವರಿಗೆ 2ರಷ್ಟು ಮಾನವನ್ನು ದಯಪಾಲಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಅಪ್ಪ. ಕುಟುಂಬದಲ್ಲಿರುವಂತಕ್ಕಂಥ ಕಲಹಗಳಾಗಲಿ ದೇವರೇ, ಕಣ್ಣೀರಾಗಲಿ ದೇವರೇ, ಅವಮಾನವಾಗಲಿ ಅಪ್ಪ, ಕುಟುಂಬದವರಿಂದ ಆದಂಥ ಅವಮಾನವಾಗಲಿ, ನಂಬಿದವರಿಂದ ಆದಂಥ ಅವಮಾನವಾಗಲಿ ದೇವರೇ, ಪ್ರೀತಿ ಮಾಡಿರುವಂಥ ಜನರಿಂದ ಆದಂಥ ಅವಮಾನವಾಗಲಿ ದೇವರೇ, ಎಲ್ಲ ಒಂದು ಸ್ಥಿತಿಗಳನ್ನು ನೀನು ನೋಡುವಂಥ ದೇವರು ಸ್ವಾಮಿ. ಕಣ್ಣೀರನ್ನು ಒರೆಸಿ ಅಪ್ಪ, ಅವರಿಗೆ 2ರಷ್ಟು ಮಾನವನ್ನು ದಯಪಾಲಿಸಿ ಕೊಡಬೇಕಾಗಿ ಈ ವೇಳೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ ಅಪ್ಪ, ನೀನು ಅಪ್ಪ ಯಾರು ಕೈ ಬಿಟ್ಟರೂ ಕೈ ಬಿಡದೆ ನಡೆಸುವಂಥ ದೇವರು ನೀನು ಕರ್ತನೆ. ತಂದೆ ತಾಯಿಗಳು ತೊರೆದು ಬಿಟ್ಟರೆ ಏನು, ಯೆಹೋವನು ನಿಮ್ಮನ್ನು ಸೇರಿಸಿಕೊಳ್ಳುತ್ತಾನೆ ಎಂದು ವಾಗ್ದಾನ ಮಾಡಿದಂಥ ದೇವರು ಸ್ವಾಮಿ. ದೇವರೇ, ಎಲ್ಲ ಸಂದರ್ಭಗಳಲ್ಲಿಯೂ ಕೈ ಹಿಡಿದು ನಡೆಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಭೂಮಂಡಲದಿಂದ ಅವರ ಅವಮಾನವನ್ನು ತೆಗೆದುಹಾಕಿ 2ರಷ್ಟು ಮಾನವನ್ನು ದಯಪಾಲಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಮತ್ತೊಮ್ಮೆ ಎಲ್ಲ ಕಾರ್ಯಗಳನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸ್ತಾ ಯೇಸುವಿನ ಹೆಸರಲ್ಲಿ ಬೇಡಿ ದೇವಿ ತಂದೆಯೇ, ಆಮೇನ್, ಆಮೇನ್.